ಯೋಚಿಸುವುದು ಮನುಷ್ಯನ ಮೆದುಳಿಗೆ ಬಹಳ ಒಳ್ಳೆಯದು. ಆದರೆ ಅತಿಯಾದ ಯೋಚನೆ ಒಂದು ರೋಗವಾಗಿಯೂ ಪರಿವರ್ತನೆಯಾಗಬಹುದು. ಹಲೋ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನೆಲ್ ಮೈಂಡ್ ಆ್ಯಂಡ್ ಹ್ಯಾಪಿನೆಸ್. ಇವತ್ತಿನ ವಿಡಿಯೋದಲ್ಲಿ ಓವರ್ ಥಿಂಕಿಂಗ್ ಅಂದರೆ ಅತಿಯಾದ ಆಲೋಚನೆಯಿಂದ ಹೊರಬರುವುದು ಹೇಗೆ ಎಂದು ನೋಡೋಣ. ಈ ವಿಡಿಯೋವನ್ನು ತಾಳ್ಮೆಯಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಯಾಕೆಂದರೆ ಇತ್ತೀಚೆಗೆ ಬಹಳಷ್ಟು ಜನರು ಓವರ್ ಥಿಂಕಿಂಗ್ ಅತಿಯಾದ ಆಲೋಚನೆ ಸಮಸ್ಯೆಯಿಂದ ತಮಗೆ ಗೊತ್ತಿಲ್ಲದ ಹಾಗೆ ಬಳಲುತ್ತಿದ್ದಾರೆ. ಒಬ್ಬ ವ್ಯಕ್ತಿ ಒಂದು ಆಫೀಸಲ್ಲಿ ವರ್ಕ್ ಮಾಡ್ತಾ ಇರ್ತಾನೆ. ಒಂದಿನ ಸಂಜೆ ಬಾಸ್ ಅವನಿಗೆ ಕಾಲ್ ಮಾಡಿ ನಾಳೆ ಬೆಳಿಗ್ಗೆ ಬಂದು ನನ್ನನ್ನು ಮೀಟ್ ಮಾಡಿ ಅಂತ ಹೇಳ್ತಾರೆ. ಅಲ್ಲಿಗೆ ಸ್ಟಾರ್ಟ್ ಆಯಿತು ನೋಡಿ. ಬಾಸ್ ನನ್ನನ್ನು ಯಾಕೆ ಕರೆದಿರಬಹುದು? ನಾನೇನಾದರೂ ತಪ್ಪು ಮಾಡಿದ್ದೇನಾ? ಬಾಸ್ ನನ್ನನ್ನು ಕೆಲಸದಿಂದ ತೆಗೆಯಬಹುದಾ? ಕೆಲಸಕ್ಕೆ ಜಾಯಿನ್ ಆದ ಮೊದಲ ದಿನದಿಂದ ಇವತ್ತಿನವರೆಗೆ ಏನೆಲ್ಲ ಮಿಸ್ಟೇಕ್ ಮಾಡಿದ್ದಾನೋ ಎಲ್ಲವೂ ಅವನ ಕಣ್ಣ ಮುಂದೆ ಬಂದು ಹೋಗುತ್ತೆ. ರಾತ್ರಿ ಮಲಗಲಿಕ್ಕೆ ಹೋಗ್ತಾನೆ, ನಿದ್ದೆ ಬರುವುದೇ ಇಲ್ಲ. ಅದೇ ಟೆನ್ಷನಲ್ಲಿ ಮಾರನೇ ಆಫೀಸ್ಗೆ ಹೋಗ್ತಾನೆ. ಅಲ್ಲಿ ಅವನ ಕೋವರ್ಕರ್ಸ್ ಹತ್ರ ನಿಮಗೇನಾದರೂ ಐಡಿಯಾ ಇದೆ ಅಂತ ಕೇಳ್ತಾನೆ. ಫೈನಲಿ ಬಾಸನ್ನು ಹೋಗಿ ಮೀಟ್ ಆಗ್ತಾನೆ. ಆಗ ಬಾಸ್, ನಿನಗೆ ಪ್ರಮೋಷನ್ ಆಗಿದೆ, ನೀನು ಈ ಪೋಸ್ಟ್ಗೆ ಕೇಪೇಬಲ್ ಇದ್ದೀಯಾ, ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾರೆ. ಇಷ್ಟು ಕೇಳಿದ ಮೇಲೆ ಅಬ್ಬಾ, ನಾನು ಯಾಕೆ ಇಷ್ಟೊಂದು ಆಲೋಚಿಸಿದೆ, ನನಗೇನಾಯಿತು, ನಾನು ಈ ಹೊಸ ಕೆಲಸಕ್ಕೆ ಕೇಪೇಬಲ್ ಇದ್ದೇನಾ ಅಂತ ಹೊಸ ಕೆಲಸದ ಬಗ್ಗೆ ಟೆನ್ಷನ್ ತೆಗೆದುಕೊಂಡು ಆಲೋಚಿಸಲು ಆರಂಭಿಸುತ್ತಾನೆ. ಈ ಓವರ್ ಥಿಂಕಿಂಗ್ನ ಸೈಕಲ್ ಮತ್ತೆ ಸಾಗ್ತಾ ಹೋಗುತ್ತೆ. ಯೋಚಿಸುವುದು ನಮ್ಮ ಮಿದುಳಿನ ಕೆಲಸ. ಯೋಚನೆಯಿಂದಲೇ ನಾವು ನಮ್ಮ ಜೀವನದಲ್ಲಿ ಮುನ್ನಡೆಯುತ್ತೇವೆ. ಯೋಚಿಸುವುದು ಒಳ್ಳೆಯದು ಕೂಡ ಹೌದು. ಆದರೆ ರಿಯಾಲಿಟಿಯಲ್ಲಿ ಇಲ್ಲದ ವಿಚಾರಗಳ ಬಗ್ಗೆ ಅತಿಯಾಗಿ ನೆಗೆಟಿವ್ ಆಗಿ ಯೋಚಿಸುವುದು ಬಹಳ ಕೆಟ್ಟದು. ನೀವು ಇಲ್ಲಿಂದ ಯೋಚಿಸಲು ಆರಂಭಿಸಿ ಗೊತ್ತಿಲ್ಲ ಬೇರೆ ಯಾವುದೋ ಜಗತ್ತಿಗೆ ಹೋಗಿ ತಲುಪಿರ್ತೀರಾ. ಇಷ್ಟೆಲ್ಲ ಗಂಟೆಗಳ ಕಾಲ ಯೋಚಿಸಿದ ನಂತರ ನಿಮಗೆ ಗೊತ್ತಾಗತ್ತೆ ನಿಮ್ಮ ಈ ಯೋಚನೆಯಿಂದ ಯಾವುದೇ ಉಪಯೋಗ ಇಲ್ಲ. ಅತಿಯಾದ ಆಲೋಚನೆಯಿಂದ ನಿಮ್ಮ ಟೈಮ್ ವೇಸ್ಟ್ ಆಗತ್ತೆ, ನಿಮ್ಮ ಎನರ್ಜಿ ವೇಸ್ಟ್ ಆಗತ್ತೆ, ಕೆಲಸದ ಮೇಲೆ ಫೋಕಸ್ ಮಾಡಲಿಕ್ಕೆ ಆಗುವುದಿಲ್ಲ, ನಿಮ್ಮ ಮೆಂಟಲ್ ಹೆಲ್ತ್ ಹಾಳಾಗತ್ತೆ, ನಿಮ್ಮ ವಿಲ್ ಪವರ್ ಕಡಿಮೆ ಆಗತ್ತೆ. ಅತಿಯಾದ ಆಲೋಚನೆಯಿಂದಾಗಿ ನಿಮಗೆ ರಾತ್ರಿ ಸರಿಯಾಗಿ ನಿದ್ದೆ ಬರುವುದಿಲ್ಲ. ನಿದ್ದೆಯ ಅಭಾವದಿಂದಾಗಿ ಸ್ಟ್ರೆಸ್, ಆಂಗ್ಸೈಟಿ, ಬ್ಲಡ್ ಪ್ರೆಷರ್, ಹೃದಯ ಸಂಬಂಧಿತ ಕಾಯಿಲೆಗಳು ಬರಬಹುದು. ನೀವು ಇತರರ ಬಗ್ಗೆ ಇಲ್ಲದಿರುವುದನ್ನು ಕಲ್ಪನೆ ಮಾಡಿ ಅವರನ್ನು ಸಂದೇಹದ ದೃಷ್ಟಿಯಿಂದ ನೋಡುವ ಸಾಧ್ಯತೆಯೂ ಇದೆ. ಒಟ್ಟಾರೆಯಾಗಿ ಹೇಳಬೇಕಾದರೆ ಓವರ್ ಥಿಂಕಿಂಗ್ ನಾನಾ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗುತ್ತೆ. ಈಗ ಓವರ್ ಥಿಂಕಿಂಗ್ ಅನ್ನು ಸ್ಟಾಪ್ ಮಾಡೋದು ಹೇಗೆ ಅಂತ ನೋಡೋಣ. ನಿಮಗೆ ಯಾವಾಗ ನೀವು ಓವರ್ ಥಿಂಕ್ ಮಾಡ್ತಾ ಇದ್ದೀರಿ ಅಂತ ಅನಿಸುತ್ತೋ ಆಗ ಒಬ್ಬಂಟಿಯಾಗಿರುವುದನ್ನು ಆದಷ್ಟು ಅವಾಯ್ಡ್ ಮಾಡಿ. ಮನುಷ್ಯನಿಗೆ ಸಾಮಾನ್ಯವಾಗಿ ಒಬ್ಬನೇ ಇರುವಾಗ ಅಥವಾ ಯಾವುದೇ ಕೆಲಸ ಇಲ್ಲದೆ ಇರುವಾಗ ಇಂಥ ಆಲೋಚನೆಗಳು ಬರುವ ಸಾಧ್ಯತೆ ಹೆಚ್ಚು. ಸೋಷಿಯಲ್ ಆಗಿ ಫ್ಯಾಮಿಲಿ ಮೆಂಬರ್ಸ್ ಹತ್ರ ಮಾತನಾಡಿ. ಫ್ಯಾಮಿಲಿ ಮೆಂಬರ್ಸ್ ಹತ್ರ ನಿಮ್ಮ ಈ ಆಲೋಚನೆಗಳ ಬಗ್ಗೆ ಶೇರ್ ಮಾಡಿ. ಗೇಮ್ಸ್ ಆಡಿ, ಮನೆಯಿಂದ ಹೊರಗಡೆ ಓಡಾಡಿ. ಒಟ್ಟಾರೆಯಾಗಿ ಮೈಂಡ್ ಡಿಸ್ಟ್ರಾಕ್ಟ್ ಮಾಡುವಂತಹ ಕೆಲಸಗಳನ್ನು ಮಾಡ್ತಾ ಇರಿ. ನೀವು ಯಾವಾಗಲೂ ಓವರ್ ಥಿಂಕ್ ಮಾಡುವವರಾದರೆ ನಿಮ್ಮ ಮೊಬೈಲಲ್ಲಿ 20 ನಿಮಿಷಕ್ಕೊಮ್ಮೆ ಅಲಾರ್ಮ್ ಅನ್ನು ಸೆಟ್ ಮಾಡಿ. ಈ ಅಲಾರ್ಮ್ ಸೌಂಡ್ ನಿಮ್ಮ ಯೋಚನೆಯನ್ನು ಡಿಸ್ಟ್ರಾಕ್ಟ್ ಮಾಡುತ್ತೆ ಮತ್ತು ನೀವು ಬೇರೆ ಕೆಲಸದತ್ತ ಫೋಕಸ್ ಮಾಡಬಹುದು. ಯಾವಾಗಲೂ ಪ್ರಾಬ್ಲಮ್ ಬಗ್ಗೆ ಅಲ್ಲ, ಸೊಲ್ಯೂಷನ್ ಬಗ್ಗೆ ಆಲೋಚಿಸಿ. ನಿಮಗೆ ಒಂದು ಪ್ರಾಬ್ಲಮ್ ಬಂದಾಗ ಅದು ಯಾಕೆ ಬಂತು, ಹೇಗೆ ಬಂತು, ಏನಾಯಿತು, ಅದು ಇದು ಎಂದು ಪ್ರಾಬ್ಲಮ್ ಬಗ್ಗೆನೇ ಆಲೋಚಿಸಿ ಕುಳಿತುಕೊಳ್ಳುವ ಬದಲು ಆ ಪ್ರಾಬ್ಲಮ್ಗೆ ಬೆಸ್ಟ್ ಸೊಲ್ಯೂಷನ್ ಏನೆಂದು ಆಲೋಚಿಸಿ. ಒಮ್ಮೆ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಕ್ಕ ಮೇಲೆ ಆ ಪ್ರಾಬ್ಲಮ್ ಬಗ್ಗೆ ಆಲೋಚಿಸುವುದು ತನ್ನಿಂತಾನೇ ಕಡಿಮೆ ಆಗತ್ತೆ. ಮನಸ್ಸನ್ನು ಶಾಂತವಾಗಿಡಿ. ನಿಮ್ಮ ಮನಸ್ಸನ್ನು ಶಾಂತವಾಗಿರಿಸಲು ಯೋಗ, ಮೆಡಿಟೇಷನ್ ಮಾಡಿ. ಯೋಗ, ಮೆಡಿಟೇಷನ್ ಮಾಡುವುದರಿಂದ ನೆಗೆಟಿವ್ ಆಲೋಚನೆಗಳು ಕಡಿಮೆ ಆಗತ್ತೆ. ನಿಮಗೆ ನೆಗೆಟಿವ್ ಆಲೋಚನೆಗಳು ಬಂದಾಗ ಆ ಆಲೋಚನೆಗಳನ್ನು ಒಂದು ಡೈರಿಯಲ್ಲಿ ಬರೆಯಿರಿ. ನಿಮಗೆ ಯಾವಾಗೆಲ್ಲ ಇಂಥ ಆಲೋಚನೆಗಳು ಬರುತ್ತವೋ ಆಗೆಲ್ಲ ಬರೀತಾ ಇರಿ. ಬರೆಯುವುದರಿಂದ ಆ ಆಲೋಚನೆಗಳು ಪದೇ ಪದೇ ನಿಮ್ಮ ಮನಸ್ಸಿಗೆ ಬರುವುದು ಕಡಿಮೆ ಆಗತ್ತೆ. ಇನ್ನು ಕೆಲವರು ಬೇರೆಯವರ ಬಗ್ಗೆ ಅಂದರೆ ತಮ್ಮ ಶತ್ರುಗಳ ಬಗ್ಗೆ ಕೆಟ್ಟದಾಗಿ ಆಲೋಚಿಸುತ್ತಾರೆ. ಅವರಿಗೆ ಕೆಟ್ಟದಾಗಬೇಕು, ಕೆಟ್ಟದು ಮಾಡಬೇಕು, ಬರೀ ಇಂಥದ್ದೇ ಆಲೋಚನೆಗಳು. ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ಬೇರೆಯವರಿಗೆ ಕೆಟ್ಟದಾಗಬೇಕೆಂದು ಬಯಸಿ
ನಿಮಗಂತೂ ಒಳ್ಳೆಯದಾಗಲು ಸಾಧ್ಯವೇ ಇಲ್ಲ. ಅವರಿಗೆ ಕೆಟ್ಟದಾಗಬೇಕೆಂದು ಬಯಸಿ ನಿಮ್ಮ ಮನಸ್ಸಿನಲ್ಲಿ ನೀವು ಕೊರಗ್ತಾನೆ ಇರ್ತೀರಾ. ನಿಮ್ಮ ಮನಸ್ಸಿನ ಭಾವನೆಗಳನ್ನು ಮೊದಲು ಬದಲಾಯಿಸಿಕೊಳ್ಳಿ. ನೀವು ಅವರನ್ನು ಕ್ಷಮಿಸಿ, ನಿಮ್ಮನ್ನು ನೀವು ಕ್ಷಮಿಸಿ. ಬೇರೆಯವರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಕೆಟ್ಟ ಆಲೋಚನೆಗಳಿದ್ದರೆ ಅದನ್ನು ನೀವು ಚೇಂಜ್ ಮಾಡೋಕ್ಕಾಗಲ್ಲ. ಅದು ಅವರ ಹಣೆಬರಹ. ಅವರು ಅಂಥ ಆಲೋಚನೆಗಳನ್ನು ಅವರ ಮನಸ್ಸಲ್ಲೇ ಇಟ್ಟುಕೊಂಡು ಅವರ ಮನಸ್ಸನ್ನೇ ಕೆಡಿಸಿಕೊಳ್ಳುತ್ತಿದ್ದಾರೆ. ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡುವಂತಹ, ಪಾಸಿಟಿವ್ ಆಗಿ ಮಾತನಾಡುವಂತಹ ಜನರ ಮಧ್ಯೆ ಇರಿ. ನೆಗೆಟಿವಿಟಿ ಇನ್ನಷ್ಟು ನೆಗೆಟಿವಿಟಿಯನ್ನು ಅಟ್ರಾಕ್ಟ್ ಮಾಡುತ್ತೆ. ಮನುಷ್ಯ ಸಾಮಾನ್ಯವಾಗಿ ಪಾಸ್ಟ್ ಮತ್ತು ಫ್ಯೂಚರ್ ಬಗ್ಗೆ ಆಲೋಚಿಸ್ತಾ ಇರ್ತಾನೆ. ಪಾಸ್ಟ್ ಅಂದರೆ ಆಗಿ ಹೋಗಿರುವ ಮತ್ತು ಫ್ಯೂಚರ್ ಅಂದರೆ ಆಗಬೇಕಾದ ವಿಚಾರಗಳ ಬಗ್ಗೆ ಅತಿಯಾಗಿ ಆಲೋಚಿಸುವುದನ್ನು ಬಿಟ್ಟು ಪ್ರೆಸೆಂಟ್ ಅಂದರೆ ಇವತ್ತು ಜೀವಿಸೋಣ. ನನಗೆ ನಾನೇ ಬೆಸ್ಟ್. ನಮ್ಮಲ್ಲಿ ಏನು ಇಲ್ಲವೋ ಅದರ ಬಗ್ಗೆ ಕೊರಗುವುದನ್ನು ಬಿಟ್ಟು ನಮ್ಮಲ್ಲಿ ಇರುವುದರ ಬಗ್ಗೆ ಸಂತೋಷ ಪಡೋಣ ಮತ್ತು ದೇವರಿಗೆ ಕೃತಜ್ಞರಾಗಿರೋಣ. ಈಗ ನಾನು ಹೇಳಿರೋ ಪಾಯಿಂಟ್ಸ್ಗಳನ್ನು ಫಾಲೋ ಮಾಡಿ ಓವರ್ ಥಿಂಕಿಂಗ್ನಿಂದ ಹೊರಬಂದು ಖುಷಿಯಾಗಿರಿ. ಮುಖದ ಮೇಲೆ ಮುಗುಳ್ನಗೆ ಇರಲಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ನೀವು ಇದುವರೆಗೂ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.